ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚನ್ನಗಿರಿಯಿಂದ 12 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 1.5 ಎಕರೆ ತಾರ್ ರೋಡ್ ಅಟ್ಯಾಚ್ ಇರುವಂಥ ಅರ್ಧ ಎಕರೆ ಅಡಿಕೆ, 1 ಎಕರೆ ಖಾಲಿ ಜಮೀನು, ಜೊತೆಗೆ ಅರ್ಧ ಎಕರೆ ಖರಾಬ್ ಕೂಡ ಇದೆ. ಇನ್ನು ಈ ಜಮೀನಲ್ಲಿ ಏನೆಲ್ಲ ಇದೆ, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವ್ರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ ಚನ್ನಗಿರಿಯಿಂದ 12 ಕಿಲೋಮೀಟರ್ ಆಗುತ್ತೆ ಈ ಜಮೀನಿಗೆ, ದಾವಣಗೆರೆ ಡಿಸ್ಟಿಕ್ಕು. ಇನ್ನು ತಾರ್ ರೋಡ್ ಅಟ್ಯಾಚ್ ಇರುವಂಥ 1.5 ಎಕರೆ ಜಮೀನು, ಅದರಲ್ಲಿ ಅರ್ಧ ಎಕರೆ ಅಡಿಕೆ ಇದೆ. ಇನ್ನು 1 ಎಕರೆ ಮಿಶ್ರ ಬೆಳೆಯನ್ನು ಬೆಳೆಯುವುದಕ್ಕೆ ಬಿಟ್ಕೊಂಡಿದ್ದಾರೆ. ಆದರೆ ಸದ್ಯಕ್ಕಂತೂ ಯಾವುದೇ ರೀತಿ ಬೆಳೆಯನ್ನು ಬೆಳೀತಾ ಇಲ್ಲ. ಕೆಲವು ಆರ್ಥಿಕ ಸಮಸ್ಯೆಯಿಂದ ಈ ಜಮೀನನ್ನು ಈ ರೀತಿ ಬಿಟ್ಟಿದ್ದಾರೆ. ಅರ್ಧ ಎಕರೆ ಅಡಿಕೆ ಇದೆ. ಜೊತೆಗೆ ನಾವು ಕರ್ನಾಟಕದಲ್ಲೇ ಅಡಿಕೆಯ ನಾಡು ಅಂತ ಕರೆಯುವಂಥ ಚನ್ನಗಿರಿಯಲ್ಲಿ 1.5 ಎಕರೆ ಮಾರುವಂಥ ಜಮೀನು ಇರೋದು. ಇನ್ನು ಮೊದಲನೇದಾಗಿ ನೀರಿನ ವಿಚಾರ ಹೇಳುವಂಥ ಅವಶ್ಯಕತೆ ಇಲ್ಲ, ಯಾಕೆಂದರೆ ಈ ಭಾಗದಲ್ಲಿ ಯಾವುದೇ ರೀತಿ ನೀರಿನ ಸಮಸ್ಯೆ ಅಂತೂ ಇಲ್ಲ. ಜೊತೆಗೆ ಈ ಜಮೀನಿಗೆ ನೋಡಿ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್, ಎಲ್ಲವೂ ಕೂಡ ಅಡಿಕೆ. ನಾನು ಹೇಳೋದೇ ಬೇಡ, ಯಾಕೆಂದರೆ ಚನ್ನಗಿರಿ ಅಡಿಕೆಯ ನಾಡು ಅಂತ ಕರ್ನಾಟಕದಲ್ಲೇ ಅಡಿಕೆಯ ನಾಡು ಅಂತ ಕರೀತಾರೆ. ಅದರ ಬಗ್ಗೆ ಹೆಚ್ಚಾಗಿ ಚನ್ನಗಿರಿ ಬಗ್ಗೆ ಹೇಳೋಂಥ ಅವಶ್ಯಕತೆ ಇಲ್ಲ. ಇನ್ನು ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸು. ಇನ್ನು ಈ ಜಮೀನಲ್ಲೂ ಕೂಡ 2 ಬೋರು, 1 TC ಇದೆ. ತಾರ್ ರೋಡ್ ಅಟ್ಯಾಚ್ ಇರುವಂಥ ಜಮೀನು. ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ಪ್ಯೂರ್ ರೆಡ್ ಸಾಯಿಲ್, ಯಾವುದೇ ರೀತಿ ಇಲ್ಲಿ ಜಾಸ್ತಿ ಈ ಭಾಗದಲ್ಲಿ ಬ್ಲ್ಯಾಕ್ ಸಾಯಿಲ್ ಏನಿಲ್ಲ, ಅದಕ್ಕೆ ಈ ರೀತಿ ಅಡಿಕೆ ಬರೋದು. ಪಕ್ಕದಲ್ಲಿ ಅರ್ಧ ಎಕರೆ ಅಡಿಕೆ ಇದೆ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಕೇವಲ ಆರ್ಥಿಕ ಪರಿಸ್ಥಿತಿಯಿಂದ ಈ ಜಮೀನನ್ನು ಮಾರುವ ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಈ ಜಮೀನಿಗೆ ಇಲ್ಲ. ಬೇರೆ ಅಂದರೆ ತಂಟೆ ತಕರಾರು ಇದ್ದು ಜಮೀನು ಮಾರುವಂಥ ಉದ್ದೇಶ ಏನಿಲ್ಲ. ಪ್ಯೂರ್ ರೆಡ್ ಸಾಯಿಲ್, ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ಈ ಭಾಗದಲ್ಲಿ ಮಣ್ಣು ಚೆನ್ನಾಗಿರೋದ್ರಿಂದನೇ ಅಡಿಕೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಇದು ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಂಥ, ಈಗಾಗಲೇ ಈ ಹಿಂದೆ ನಾವು ದಾವಣಗೆರೆ ಜಿಲ್ಲೆಯಲ್ಲಿ 3-4 ವೀಡಿಯೋ ಮಾಡಿದ್ವಿ. ಇದು ನನಗೆ 4ನೇ ವೀಡಿಯೋ ಕೂಡ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಜೊತೆಗೆ ಒತ್ತಡದ ಬರದಲ್ಲಿ ಫೋನ್ ಏನಾದರೂ ರಿಸೀವ್ ಮಾಡಿಲ್ಲ ಅಂದರೆ ದಯವಿಟ್ಟು ಕ್ಷಮೆ ಇರಲಿ. ಆ ರೀತಿ ಜಮೀನು ವಿಸಿಟ್ ಕೊಡುವ ಉದ್ದೇಶ ಇದ್ದರೆ ಗೂಗಲಲ್ಲಿ ಹೋಗಿ MK ಪ್ರಾಪರ್ಟೀಸ್ ಅಂತ, MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಸರ್ಚ್ ಮಾಡಿ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ. ನೀವು ನೇರವಾಗಿ ಆಫೀಸ್ ಹತ್ರ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಜಮೀನು ತೋರಿಸುವಂಥ ವ್ಯವಸ್ಥೆ ಕೂಡ ಮಾಡ್ತೀವಿ ಅಂತ ಹೇಳ್ತಾ, ಜೊತೆಗೆ ನೋಡಿರಿ ನೀಟಾಗಿದೆ, ಎಲ್ಲ ಒಂದೇ ಸಮತಟ್ಟಾಗಿ ಜಮೀನು. ನಾನು ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, 2 ಬೋರು, 1 TC. ನೀರಿನ ಸಮಸ್ಯೆ ಅಂತೂ ಈ ಭಾಗದಲ್ಲಿ ಇಲ್ಲ. ಅಕ್ಕಪಕ್ಕದಲ್ಲಿ ನೀವು ನೋಡ್ತಾ ಇದ್ರೇ ಗೊತ್ತಾಗುತ್ತೆ. ಅಲ್ಲಲ್ಲಿ ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ಎಲ್ಲವನ್ನು ಕೂಡ ಹೇಳಿದ ಮೇಲೆ ಕೊನೆಯದಾಗಿ ಈ ಜಮೀನಿನ ಬೆಲೆ 1 ಎಕರೆಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ನನಗೂ ಅನ್ನಿಸ್ತಾ. ಆದರೆ ಆ ಭಾಗದಲ್ಲೆಲ್ಲ ತಾರ್ ರೋಡ್ ಅಟ್ಯಾಚ್ ಅಲ್ವಾ, ತಾರ್ ರೋಡ್ ಅಟ್ಯಾಚು ಒಂದು 200 ಅಡಿ ಸಿಗುತ್ತೆ, ಜಾಸ್ತಿನೇ ಸಿಗುತ್ತೆ. ಆದ್ದರಿಂದ ಒಂಚೂರು ರೇಟ್ ಜಾಸ್ತಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಕೊಡಿ ಅಂತ ಹೇಳ್ತಾ, 1 ಎಕರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ 35-37 ಲಕ್ಷ ಹೇಳ್ತಾರೆ. ಕುತ್ಕೊಂಡು ನೇರವಾಗಿ ಓನರ್ ಇರ್ತಾನೆ. ನಿಮ್ಗೆ ಆದಷ್ಟು ಅಲ್ಲಿಯ ಭಾಗದಲ್ಲಿ ನಾವು ಪ್ರತಿ ಸಾರಿನೂ ಅಲ್ಲಿಗೆ ಬಂದು ಜಮೀನು ತೋರಿಸುವಂಥ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಆದ್ದರಿಂದ ಆ ಭಾಗದಲ್ಲಿರೋ ಒಬ್ಬ ಓನರ್ ನಂಬರನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ. ನೀವು ಸರ್ಚ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನೋಡಿ, ನಂಬರ್ ನೋಡಿ ಫೋನ್ ಮಾಡಿ, ಅಲ್ಲಿ ಅವ್ರು ತೋರಿಸುವಂಥ ವ್ಯವಸ್ಥೆ ಮಾಡ್ತಾರೆ. ಇನ್ನು 1 ಎಕರೆ 35-37 ಲಕ್ಷ ತೊಗೋಬೋದು ಅಂತ. ಜಾಸ್ತಿ ರೇಟ್ ಆದರೂ ಕೂಡ ತೊಗೋಬೋದು. ತಾರ್ ರೋಡ್ ಅಟ್ಯಾಚು ಆ ಭಾಗದಲ್ಲೆಲ್ಲ ಇಂಟೀರಿಯರೇ ಈ ರೇಟ್ ಇರುತ್ತೆ. ಇದು ಬೇರೆ ತಾರ್ ರೋಡ್ ಅಟ್ಯಾಚು ತುಂಬ ಚೆನ್ನಾಗಿದೆ. ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ. ಇಲ್ಲೆಲ್ಲ ಭಾಗದಲ್ಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೆ. ಇನ್ನು ಯಾರೆಲ್ಲ
ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ. ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು. ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.